ಇರಾನ್ ಈಗಾಗಲೇ ಜಗತ್ತಿಗೆ ಕೊಟ್ಟಿರುವ ಹೊಡೆತದಿಂದ ಇಡೀ ಜಗತ್ತು ನಲುಗ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೊಂದು ದೊಡ್ಡ ಹೊಡೆತವನ್ನು ಕೊಡೋದಕ್ಕೆ ಮುಂದಾಗಿದೆ ಇರಾನ್ ಅಂತ ಹೇಳಲಾಗ್ತಾ ಇದೆ. ಜಗತ್ತಿನ ಇಂಟರ್ನೆಟ್ ಹಾಗೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ಪೆಟ್ಟು ಬೀಳುತ್ತಾ ಅನ್ನುವ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಬ್ಯಾಂಕಿಂಗ್ ವ್ಯವಸ್ಥೆಗೆ ಪೆಟ್ಟು ಕೊಡುವ ಬೆದರಿಕೆಯನ್ನ ಇರಾನ್ ಹಾಕಿದೆ. ಇದಕ್ಕೂ ಹಾರ್ಮುಜ್ ಜಲಸಂಧಿಯನ್ನೇ ಅಸ್ತ್ರವಾಗಿ ಇರಾನ್ ಬಳಸಿಕೊಳ್ತಾ ಇದೆ. ಹಾಗಿದ್ರೆ ಇರಾನ್ ಮಾಡ್ತಾ ಇರುವ ಆ ಡಿಮ್ಯಾಂಡ್ ಏನು, ಅದು ಹಾಕ್ತಾ ಇರುವ ಬೆದರಿಕೆ ಏನು ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂಥದ್ದು. ಈಗಾಗಲೇ ಅಮೆರಿಕ ಜೊತೆಗಿನ ಯುದ್ಧ ಶುರುವಾದಾಗಿನಿಂದ ಫೆಬ್ರವರಿ 28ನೇ ತಾರೀಕು ಯುದ್ಧ ಶುರುವಾದ ದಿನದಿಂದ ಇಲ್ಲಿಯವರೆಗೂ ಇರಾನ್ ಜಗತ್ತಿಗೆ ಕೊಡ್ತಾ ಇರುವ ಪೆಟ್ಟು ಸುಧಾರಿಸಿಕೊಳ್ಳೋದಕ್ಕೆ ಈಗಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಪ್ರಮುಖವಾಗಿ ಹಾರ್ಮುಜ್ ಜಲಸಂಧಿ ಏನಿದೆ, ಇದು ಜಗತ್ತಿಗೆ ತೈಲ ಸರಬರಾಜಿಗೆ ಇರುವಂತಹ ಮೇನ್ ಪಾಯಿಂಟ್. ಇದರ ಕಂಟ್ರೋಲನ್ನು ಇರಾನ್ ಇಟ್ಕೊಂಡಿರೋದ್ರಿಂದ ಜಗತ್ತಿಗೆ ಹೊಡೆತ ಬೀಳ್ತಾ ಇರುವಂಥದ್ದು, ಹೊರೆ ಆಗ್ತಾ ಇರುವಂಥದ್ದು. ಇದರ ನಡುವೆ ಅದೇ ಹಾರ್ಮುಜ್ ಜಲಸಂಧಿಯ ಅಸ್ತ್ರವನ್ನು ಪ್ರಯೋಗಿಸಿ ಮತ್ತೊಂದು ಹೊಡೆತವನ್ನು ಕೊಡೋದಕ್ಕೆ ಇರಾನ್ ಮುಂದಾಗಿದೆ. ಇದು ಇಡೀ ಜಗತ್ತಿಗೆ ಅನ್ವಯಿಸುತ್ತೆ. ಹಾರ್ಮುಜ್ ಮೇಲೆ ಡಿಪೆಂಡ್ ಆಗಿರುವ ದೇಶಗಳೇ ಇರಬಹುದು, ಹಾರ್ಮುಜ್ ಮೇಲೆ ಡಿಪೆಂಡ್ ಆಗದೇ ಇರುವ ದೇಶಗಳಾಗಿದ್ರೂ ಆಗಿರಬಹುದು, ಜಗತ್ತಿನ ಬಹುತೇಕ ದೇಶಗಳಿಗೆ ಅನ್ವಯಿಸುವಂತಹ ಪೆಟ್ಟನ್ನು ಕೊಡೋದಕ್ಕೆ ಇರಾನ್ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾರ್ಮುಜ್ ಅನ್ನು ಯಾವ ರೀತಿಯಾಗಿ ಇದಕ್ಕೆ ಅಸ್ತ್ರವಾಗಿ ಬಳಸಿಕೊಳ್ಳಲಾಗ್ತಾ ಇದೆ, ಇರಾನ್ ಜಗತ್ತಿನ ಮುಂದೆ ಇಟ್ಟಿರುವಂತಹ ಆ ಬೇಡಿಕೆ ಏನು, ಹಾಗೆ ಅದು ಆ ಬೇಡಿಕೆ ಈಡೇರದಿದ್ದರೆ ಹಾಕ್ತಾ ಇರುವ ಬೆದರಿಕೆ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಅದನ್ನು ಕೂಡ ನೋಡ್ತಾ ಹೋಗೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.